ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿರುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜಕಾರಣದ ಹೊರತಾಗಿ ಒಂದು ಭೂ ವಿವಾದದ ಕುರಿತಂತೆ ಒಂದು ಸುದ್ದಿಯನ್ನ ನಾನು ತೆಗೆದುಕೊಂಡು ಬಂದಿದ್ದೇನೆ. ಅದು ಅಂಥಿತ ಭೂ ವಿವಾದ ಅಲ್ಲ, ಅದು ಒಂದು ಈ ರಾಜ್ಯದ ದೊಡ್ಡ ಮಠಕ್ಕೆ ಸೇರಿರ್ತಕ್ಕಂಥ ಅಕ್ರಮ ಭೂ ಕಬಳಿಕೆಗೆ ಸಂಬಂಧಪಟ್ಟಂಥ ಒಂದು ವಿವಾದ. ಆಶ್ಚರ್ಯ ಆಗುತ್ತೆ, ದಕ್ಷಿಣ ಕರ್ನಾಟಕದ ಬಹುದೊಡ್ಡ ಒಂದು ಮಠ ಆಗಿರ್ತಕ್ಕಂಥ ಒಕ್ಕಲಿಗರ ಮಠವೇ ಅಂತ ಕರೆಸಿಕೊಳ್ಳುವಂಥ ಆದಿಚುಂಚನಗಿರಿ ಮಠಕ್ಕೆ ಮತ್ತು ಆ ಮಠಕ್ಕೆ ಸೇರಿದ ಜಮೀನನ್ನ ಅಕ್ರಮವಾಗಿ ಭೂ ಕಬಳಿಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವತಃ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರೇ ಕೂಡ ಆಗಿರ್ತಕ್ಕಂಥ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಈಗ ಈ ಕುರಿತಂತೆ ಸೂಕ್ತ ತನಿಖೆಯನ್ನ ಮಾಡಿಸಿ ಮಠದ ಜಮೀನನ್ನ ಮಠಕ್ಕೆ ವಾಪಸ್ ಕೊಡಿಸುವಂತೆ ಕೋರಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅವರು ಪತ್ರವನ್ನು ಬರೆದಿರ್ತಕ್ಕಂಥದ್ದು ರಾಜ್ಯದ ಕಂದಾಯ ಇಲಾಖೆಗೆ ಮತ್ತು ಲೋಕಾಯುಕ್ತ ಸಂಸ್ಥೆಗೆ. ಯಾಕಂದ್ರೆ ಈಗಾಗಲೇ ಕಳೆದ ಒಂದು ವಾರದಿಂದ ನಾವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೀವಿ, ನಾಗಮಂಗಲ ಮತ್ತು ಮೈಸೂರು ಸೇರಿದಂತೆ ಹಲವಾರು ಕಡೆ ಲೋಕಾಯುಕ್ತ ದಾಳಿಗಳೇ ನಡೆದಿದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರು ಮತ್ತು ನಾಗಮಂಗಲದ ಹಲವಾರು ಕಂದಾಯ ಇಲಾಖೆಯ ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೂ ಕೂಡ ದಾಳಿ ನಡೆಸಿರ್ತಕ್ಕಂಥ ಲೋಕಾಯುಕ್ತ ಇಲಾಖೆ ನೂರಾರು ಕೋಟಿ ಮೌಲ್ಯದ ಅತಿಕ್ರಮವಾಗಿ ಒಂದು ಜಮೀನನ್ನ ಕಬಳಿಸಿರ್ತಕ್ಕಂತಹ ದಾಖಲೆಗಳನ್ನ ಅದು ತನ್ನ ಸುಪರ್ತಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅಲ್ಲಿ ಅಂದ್ರೆ ನಾಗಮಂಗಲ ತಾಲೂಕಿನಲ್ಲಿ, ಅದರಲ್ಲೂ ಆದಿಚುಂಚನಗಿರಿ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೆಲ್ಲ ಅಲ್ಲಿ ಅವ್ಯವಹಾರಗಳು ನಡೀತಾ ಇವೆ, ಮಠದ ಜಮೀನು ಅನ್ನುವಂಥದ್ದನ್ನು ಕೂಡ ನೋಡದೆ ಅಲ್ಲಿ ಒಂದು ರೀತಿಯ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಹೇಗೆ ಕಬಳಿಸಲಾಗ್ತಾ ಇದೆ, ಈ ಅವ್ಯವಹಾರ ಎಲ್ಲಿಗೆ ಮುಟ್ಟಿದೆ ಅನ್ನುವಂಥ ಒಂದು ಮಾಹಿತಿ, ಸ್ಫೋಟಕ ಮಾಹಿತಿ ಈಗ ಹೊರಗಡೆ ಬಂದಿರತಕ್ಕಂಥದ್ದು. ಇದಕ್ಕೆ ಈಗ ಮತ್ತಷ್ಟು ಹುರುಪು ಸಿಕ್ಕಿರ್ತಕ್ಕಂಥದ್ದು. ಸ್ವತಃ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಈಗ ಈ ಕುರಿತಂತೆ ಪತ್ರವನ್ನು ಬರೆದು ಸೂಕ್ತ ತನಿಖೆಗೆ ಒಂದು ಆಗ್ರಹ ಕೂಡ ಮಾಡಿರೋದ್ರಿಂದ ಇದು ಮತ್ತಷ್ಟು ಸುದ್ದಿಯನ್ನ ಆಗ್ತಾ ಇದೆ. ಇದೇ ಒಂದು ಭೂ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಾಗಮಂಗಲ ತಾಲೂಕಿನಲ್ಲಿ ಅತಿ ಹೆಚ್ಚು ಗೋಮಾಳ ಇರ್ತಕ್ಕಂಥದ್ದು. ಈ ಗೋಮಾಳದ ಜಮೀನನ್ನ ಅಲ್ಲಲ್ಲಿ ಒಂದಷ್ಟು ರೈತರು ಅತಿಕ್ರಮಣ ಮಾಡ್ಕೊಳ್ತಾ ಇದ್ರು ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಇದರ ಹಿಂದೆ ರಾಜಕಾರಣಿಗಳ ಕೈವಾಡವೂ ಕೂಡ ಇದೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಮಹತ್ವದ ದಾಖಲೆಗಳನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಸುಮಾರು 5 ಜನರನ್ನ ಈ ಕುರಿತಂತೆ ಬಂಧನ ಕೂಡ ಮಾಡಲಾಗಿದೆ. 10 ಜನರ ವಿರುದ್ಧ ಪ್ರಕರಣವನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಖಲು ಮಾಡಿದ್ದಾರೆ. ಈ ನಡುವೆ ಆದಿಚುಂಚನಗಿರಿ ಮಠಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆ ನಂಬರ್ 19ರಲ್ಲಿ ಸುಮಾರು 3 ಎಕರೆ 15 ಗುಂಟೆ ಜಾಗವನ್ನ ಅದನ್ನ ನವಿಲು ಧಾಮದ ಜಾಗ ಅಂತಾನೆ ಹೇಳಲಾಗುತ್ತೆ. ಅದು ಕಂಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 19 ಯಲಚಿಕೆರೆಯ ಒಂದು ಪಕ್ಕದಲ್ಲಿ ಬರ್ತಕ್ಕಂತಹ ಒಂದು ಜಮೀನನ್ನು ಕೂಡ ಈಗ ಅಕ್ರಮವಾಗಿ ಅದನ್ನು ವಶಪಡಿಸಿಕೊಳ್ಳಲಾಗಿದೆ, ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ ಅನ್ನುವಂಥ ಒಂದು ಮಾತನ್ನ ಸ್ವತಃ ಒಂದು ಒಕ್ಕಲಿಗರ ಮಠದ ಸ್ವಾಮೀಜಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಈ ಕುರಿತಂತೆ ಇವರು ಕಂದಾಯ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಈಗ ಈ ಪತ್ರ ಅಥವಾ ಜಮೀನು ಅತಿಕ್ರಮಿಸಿಕೊಳ್ಳುವಂಥ ಈ ಕ್ರಮ ಇದೆ, ಈಗ ಎಲ್ಲಿಗೆ ಬಂದು ಮುಟ್ಟಿದೆ ಎಂದರೆ ಪರಸ್ಪರ 2 ರಾಜಕೀಯ ಪಕ್ಷಗಳ ಜಿದ್ದಿಗೂ ಆ ರೀತಿಯ ಆರೋಪ ಪ್ರತ್ಯಾರೋಪಕ್ಕೂ ಬಂದು ಮುಟ್ಟಿದೆ ಅನ್ನೋ
ಅಥವಾ ಅಲ್ಲಿನ ಸ್ಥಳೀಯರು ಈ ತರಹದ ಗೋಮಾಳ ಜಮೀನನ್ನ ಅತಿಕ್ರಮಣ ಮಾಡ್ಕೊಳ್ಳೋದ್ರು ಅಷ್ಟೇ ಅಲ್ಲದೆ ರಾಜಕಾರಣಿಗಳು ಕೂಡ ಇದರಲ್ಲಿ ಒಂದು ಭಾಗಿಯಾಗಿದ್ದಾರಾ ಅನ್ನುವಂಥ ಒಂದು ದೊಡ್ಡ ಸುಳಿವು ಸಿಗ್ತಾ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಮತ್ತು ನಾಗಮಂಗಲದ ಶಾಸಕರು ಕೂಡ ಆಗಿರ್ತಕ್ಕಂಥ ಕೃಷಿ ಸಚಿವ ಆಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಈ ಪ್ರಕರಣದ ಕುರಿತಂತೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೌದು, ಲೋಕಾಯುಕ್ತ ಈ ತರದ ದಾಳಿ ಮಾಡಿರ್ತಕ್ಕಂಥದ್ದು, ಒಂದಷ್ಟು ಜನರನ್ನ ಬಂಧಿಸಿರ್ತಕ್ಕಂಥದ್ದು, ಇಲ್ಲಿ ಅತಿಕ್ರಮಣ ನಡೀತಾ ಇದೆ ಅನ್ನುವಂಥದ್ದು ಬಯಲಿಗೆ ಬಂದಿದೆ. ಲೋಕಾಯುಕ್ತವೇ ಈ ಕುರಿತಂತೆ ತನಿಖೆ ಮಾಡ್ತಾ ಇರೋದ್ರಿಂದ ಸ್ವಾಗತ. ಯಾರನ್ನು ಕೂಡ ಒಂದು ರಕ್ಷಿಸುವಂತಹ ಕೆಲಸ ಮಾಡಲ್ಲ, ನ್ಯಾಯಯುತವಾದ ತನಿಖೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನೇನು ಚಲುವರಾಯಸ್ವಾಮಿ ಹೇಳ್ಬಿಟ್ರು. ಆದ್ರೆ ರಾಜಕಾರಣ ಮತ್ತೆ ನುಸುಳಿರ್ತಕ್ಕಂಥದ್ದು ಮತ್ತು ದೊಡ್ಡ ಮಟ್ಟದ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ಅದೇ ನಾಗಮಂಗಲ ಒಂದು ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ ಅವರ ಹೇಳಿಕೆಯಲ್ಲಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟುಬಿಟ್ರು. ಅವರು ಹೇಳುವಂಥದ್ದೇನು ಅಂತಂದ್ರೆ, ಬಹಳ ಸ್ಫೋಟಕ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಮಠದ್ದಷ್ಟೇ ಅಲ್ಲ, ಕೇವಲ ಮಠದ್ದಷ್ಟೇ ಅಲ್ಲ, ಹಲವಾರು ರೈತರ ಜಮೀನನ್ನು ಕೂಡ ಇಲ್ಲಿ ಕಬಳಿಸಲಾಗ್ತಾ ಇದೆ. ಅಲ್ಲದೆ ಒಂದು ಪಕ್ಷದ ಅಧ್ಯಕ್ಷರೇ ಇದರ ಫಲಾನುಭವಿಗಳು ಅನ್ನುವಂಥ ಒಂದು ಮಾತನ್ನ ಸುರೇಶ್ ಗೌಡ ಹೇಳ್ತಾರೆ. ಒಂದು ಪಕ್ಷದ ರಾಜ್ಯಾಧ್ಯಕ್ಷರೇ ಇದರ ಫಲಾನುಭವಿಗಳು, ಅಂದ್ರೆ ಈ ತರದ ಜಮೀನು ಅತಿಕ್ರಮಣದ ಫಲಾನುಭವಿಗಳು ಅನ್ನುವಂಥ ಮಾತನ್ನ ಹೇಳ್ತಾ ಅವರು ಮುಂದುವರಿಸ್ತಾರೆ. ಸರ್ಕಾರ ಅವರನ್ನ ಕಾಪಾಡಿ ರಕ್ಷಿಸುವ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಇದೆ, ನ್ಯಾಯಯುತ ತನಿಖೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗೆ ಇಲ್ಲಿ ಇಲ್ಲ ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿಯನ್ನ ಸುರೇಶ್ ಗೌಡ ಹೇಳ್ತಾರೆ. ಇಲ್ಲಿ ನೋಡಿ ನಿಜವಾದ ರಾಜಕಾರಣ ಮತ್ತು ನಿಜವಾದ ಒಳ ಸುಳಿವು ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಯಾರೋ 1-4 ಜನ ರೈತರು ಸ್ಥಳೀಯರು ಜಮೀನನ್ನು ಕಬಳಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಮಹತ್ವ, ಅದು ಸಾಮಾನ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಗ್ರಾಮಗಳಲ್ಲೂ ಅದು ಆಗುವಂಥದ್ದೇ. ಆದರೆ ಯಾವಾಗ ರಾಜಕಾರಣಿಗಳು, ಅದರಲ್ಲೂ ಒಂದು ಪಕ್ಷದ ಅಧ್ಯಕ್ಷರೇ ಈ ತರದ ಒಂದು ಅತಿಕ್ರಮಣಕ್ಕೆ ಎದುರಾಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆಯೋ, ಈಗ ಹುಟ್ಟುವಂತ ದೊಡ್ಡ ಪ್ರಶ್ನೆ ಆ ಅಧ್ಯಕ್ಷರು ಯಾರು ಅನ್ನುವಂಥದ್ದು. ಇಲ್ಲಿರ್ತಕ್ಕಂಥ ದೊಡ್ಡ ಪಕ್ಷಗಳಿಗೆ ಇನ್ಯಾವುವು? ಅದೇ ಕಾಂಗ್ರೆಸ್, JDS, BJP ಅನ್ನುವಂಥದ್ದಲ್ವಾ. BJPಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವ್ರಿಗೂ ನಾಗಮಂಗಲದ ಒಕ್ಕಲಿಗರ ಸಂಸ್ಥಾನದ ಜಮೀನನ್ನು ಕಬಳಿಸುವಂತಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಈಗಿರ್ತಕ್ಕಂಥ ಉಳಿದಿರ್ತಕ್ಕಂಥ 2 ಪಕ್ಷಗಳು, ಅದಕ್ಕಿಂತ ಮುಂಚೆ ಇನ್ನೊಂದು ಪಕ್ಷವನ್ನು ಹೇಳ್ಬಿಡ್ತೀನಿ, ಆಮ್ ಆದ್ಮಿ ಪಾರ್ಟಿ ಪಕ್ಷ ಇದೆ, ಅದರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರಿಗೂ ಒಕ್ಕಲಿಗರ ಸಂಸ್ಥಾನಕ್ಕೂ ಸಂಬಂಧನೇ ಇಲ್ಲ ಅಲ್ವಾ. ಆದ್ರೆ ಉಳಿದಿರ್ತಕ್ಕಂಥ 2 ಕಾಂಗ್ರೆಸ್ ಮತ್ತು ಏನು JDS ಪಕ್ಷಗಳಿದ್ದಾವೆ, ಆ ಒಂದು ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಈಗ ದಕ್ಷಿಣ ಒಂದು ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು, ತಮ್ಮ ಪ್ರಭುತ್ವವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಸುರೇಶ್ ಗೌಡ ರವರ ಒಂದು ಮಾತಿನ ನೇರ ಯಾವ ಕಡೆಗೆ, ಮಾತಿನ ಬಾಣ ಯಾವ ಕಡೆಗೆ ಅನ್ನುವಂಥದ್ದು. ಒಂದು ನೇರವಾಗಿ ಅವರು ಕೂಡ ಸ್ವತಃ JDSನ ಮಾಜಿ ಶಾಸಕರು ಕೂಡ ಆಗಿರೋದ್ರಿಂದ ಅವರ ಮಾತಿನ ನೇರ ವಾಗ್ಬಾಣ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕಡೆಗೆ ಏನಾದರೂ ಹೋಗ್ತಾ ಇದೆಯಾ, DK ಶಿವಕುಮಾರ್ ಅವರ ಕಡೆಗೆ ಏನಾದರೂ ಹೋಗ್ತಾ ಇದೆಯಾ, ಅವರ ಮೇಲೆ ಅವರು ಆರೋಪವನ್ನು ಮಾಡ್ತಿದ್ದಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಸ್ವತಃ ಅವರದೇ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಕಡೆಗೆ ಏನಾದರೂ ಹೋಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆನೂ ಕೂಡ ಇಲ್ಲಿ ಹುಟ್ಕೊಳ್ಳುತ್ತೆ. ಯಾಕಂದ್ರೆ ಈಗ ನೋಡಿ, ಕಳೆದ ಹಲವು ದಿನಗಳಿಂದ HD ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೇವೆ ಮೀಡಿಯಾಗಳಲ್ಲಿ ಅಲ್ವಾ. ಸ್ವತಃ HDK ಹೇಳ್ತಾರೆ, ಒಂದು ಅನಧಿಕೃತ ದಲಿತರ ಜಮೀನಿಗೆ ಬೇಲಿ ಹಾಕೊಳ್ತಾರೆ, ಹೆದರ್ಸಿ ಬೆದರಿಸಿ DK ಶಿವಕುಮಾರ್ ಜಮೀನನ್ನು ವಶಪಡಿಸ್ಕೊಳ್ತಾರೆ ಅಂತ 100 ದಾಖಲೆಗಳು ನನ್ನ ಬಳಿ ಇವೆ ಅನ್ನುವಂಥ ಮಾತನ್ನ HDK ಹೇಳಿದ್ರೆ, ಏನು ಬಿಡದಿ ಪಕ್ಕದಲ್ಲಿ HD ಕುಮಾರಸ್ವಾಮಿ ಅವರೇ ದಲಿತರ ಜಮೀನಿಗೆ ಬೇಲಿ ಹಾಕೊಂಡಿದ್ದಾರೆ ಅನ್ನುವಂಥ ಮಾತನ್ನ ಸ್ವತಃ DK ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ರು. ಹಾಗಾಗಿ ಈ ತರಹದ ಭೂ ಅಕ್ರಮದ ಭೂ ಕಬಳಿಕೆಯ ಆರೋಪ ಈ 2 ಪಕ್ಷದ ರಾಜ್ಯಾಧ್ಯಕ್ಷರ ಮೇಲೆ ಇರೋದ್ರಿಂದ ಇಲ್ಲಿ ಆ ಅಧ್ಯಕ್ಷ ಯಾರು ಅನ್ನುವಂಥ, ಅಂದ್ರೆ ಆದಿಚುಂಚನಗಿರಿಯ ಮಠದ ಜಮೀನನ್ನು ಕೂಡ ಬಿಡದೆ ಇಲ್ಲಿ ಬೆಂಗಳೂರು ಆಯ್ತು, ಬೆಂಗಳೂರು ಸುತ್ತಮುತ್ತಲ ಆಯ್ತು, ಕನಕಪುರ ಆಯ್ತು, ಆಮೇಲೆ ಹಾಸನ ಆಯ್ತು, ಮಂಡ್ಯ ಆಯ್ತು, ಈಗ ಆದಿಚುಂಚನಗಿರಿ ಮಠದ ಜಮೀನನ್ನು ಬಿಡದೆ ಕಬಳಿಕೆ ಮಾಡಿರ್ತಕ್ಕಂಥ ಅಧ್ಯಕ್ಷ ಯಾರು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಂಡಿದೆ. ಪಾಪ ಅವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೇ ಜಡ್ಜು, ಜೈಲಿಗೆ ಹಾಕೋದು ಅವರೇ ತಾನೇ, ಜಡ್ಜೆ ತಾನೇ ಜೈಲು ಕಳಿಸೋದು. ಏನು ಬಹಿರಂಗ ಚರ್ಚೆ ಮಾಡ್ತಾರೆ? ಯಾವ ಬಹಿರಂಗ ಚರ್ಚೆ ಇಲ್ಲಿ? ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕರೆತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ಸಾವಿರಕ್ಕೆ ಇರುತ್ತೆ.
ಒಕ್ಕಲಿಗ ಸಂಸ್ಥಾನದ ಅಭಿಮಾನಿಗಳಲ್ಲಿ, ಸಮಸ್ತ ಒಕ್ಕಲಿಗ ಸಮುದಾಯದ ಜನರಲ್ಲಿ, ಜೊತೆಗೆ ಒಕ್ಕಲಿಗ ಮಠಗಳಲ್ಲಿ, ಜೊತೆಗೆ ಒಕ್ಕಲಿಗ ನಾಯಕರಲ್ಲಿ ಈ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು, ಮಠದ ಜಮೀನನ್ನು ಕಬಳಿಸಿರ್ತಕ್ಕಂಥವ್ರು ಯಾರು? ಸುರೇಶ್ ಗೌಡ ಹೇಳಿರೋ ರೀತಿ ಆ ಪಕ್ಷದ ಅಧ್ಯಕ್ಷ ಯಾರು? ಅದು ಡಿ ಕೆ ಶಿವಕುಮಾರ ಅಥವಾ ಎಚ್ ಡಿ ಕುಮಾರಸ್ವಾಮಿನ ಅಥವಾ ಇನ್ಯಾವುದೇ ಪಕ್ಷದ ಅಥವಾ ಇನ್ಯಾರೇ ಬೇರೆ ಅಧ್ಯಕ್ಷನ ಅನ್ನುವಂಥದ್ದು ಬೆಳಕಿಗೆ ಬರಬೇಕಿದೆ. ಈ ಕುರಿತಂತೆ ಸ್ವತಃ ಸುರೇಶ್ ಗೌಡ ಅವರೇ ಅವರ ಹೆಸರನ್ನ ಬಹಿರಂಗಪಡಿಸಬೇಕಿದೆ, ಅವರು ಯಾರು ಅನ್ನುವಂಥದ್ದು. ಆಗ ಈ ಒಂದು ಏನು ಕೃತ್ಯ ಏನಿದೆ, ಆ ಭೂಮಿ ಕಬಳಿಕೆಯ ಕೃತ್ಯ ಮತ್ತೊಂದು ಹಂತಕ್ಕೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಇವೆ. ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ಅದು ಮುಂದಿನ ದಿನಗಳಲ್ಲಿ ಸುರೇಶ್ ಗೌಡ ಅನೌನ್ಸ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಹೇಗೆ ಒಕ್ಕಲಿಗ ಮಠದ ಆದಿಚುಂಚನಗಿರಿ ಮಠದ ಜಮೀನನ್ನೇ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಕಬಳಿಸಿದ್ದಾರೆ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು ಹುಟ್ಟಿಸಿರ್ತಕ್ಕಂತಹ ಸಂಚಲ ಏನು, ಅದ್ರ ಜೊತೆಗೆ ಈ ಸಂಚಲನದ ಹಿಂದೆ ಇರ್ತಕ್ಕಂಥ ರಾಜಕಾರಣ, ಒಳಸುಳಿ, ಒಳಮರ್ಮಗಳೇನು, ಮತ್ತೆ ಯಾಕೆ ಸುರೇಶ್ ಗೌಡ ಅವರ ಹೆಸರನ್ನ ಹೇಳಿಲ್ಲ, ಯಾವಾಗ ಹೇಳ್ತಾರೆ ಅನ್ನುವಂಥ ಪ್ರಶ್ನೆಗಳನ್ನೇ ಎತ್ತೋದ್ರ ಮೂಲಕ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.